ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಲಾಸ್ಟ್ ಒಂದು ತರಗತಿಯಲ್ಲಿ ನಾವು ಸಂಪೂರ್ಣ ಕಲಂಗಳನ್ನು ಅಂದರೆ 395 ಕಲಂಗಳಾಗಿರ್ಬೋದು, ಅದರ ಉಪವಿಧಿಗಳಾಗಿರ್ಬೋದು, ಅವುಗಳ ಬಗ್ಗೆ ನಾವು ಡಿಸ್ಕಷನನ್ನು ಮಾಡಿದ್ದೀವಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಸೊ ಇವತ್ತು ಕೂಡ ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಕ್ವಶನ್ಸ್ಗಳು ನಾನು ಈ ಮಾಡುವಂಥ ಕಾನ್ಸೆಪ್ಟಲ್ಲೇ ಬಂದಿದ್ದಾವೆ. ಸೊ ಹಂಗಾಗಿ ಈ ಕಾನ್ಸೆಪ್ಟ್ಗಳನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ, ಅರ್ಥ ಮಾಡಿಕೊಂಡು ಹೋಗೋಣ. ಸೊ ಹಾಗಾದರೆ ಯಾಕೆ ತಡ, ನಾವು ನೇರವಾಗಿ ಈ ಒಂದು ಕಂಟೆಂಟ್ಗೆ ಹೋಗೋಣ ಸ್ನೇಹಿತರೆ. ಇಲ್ಲಿ ಭಾರತದ ಸಂವಿಧಾನದ ಮೂಲಗಳು ಅಂದರೆ ಸೋರ್ಸಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಕೆಲವೊಂದು ಸೋರ್ಸ್ಗಳನ್ನು ಅಂದರೆ ಕೆಲವೊಂದು ಮಾಹಿತಿಯನ್ನು ನಾವು ಬೇರೆ ಒಂದು ದೇಶದಿಂದ ಎರವಲು ಪಡೆದಿದ್ದೇವೆ. ಸೊ ಅವುಗಳ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಹೋಗೋಣ. ಭಾರತ ಸಂವಿಧಾನದ ಅಂತಿಮ ರೂಪವು ಅನೇಕ ಇತರ ಸಮಕಾಲೀನ ಸಂವಿಧಾನಗಳ ಬೇರೆ ಬೇರೆ ತತ್ವಗಳಿಗೆ ಋಣಿಯಾಗಿದೆ. ನೋಡಿ ಸ್ನೇಹಿತರೆ, ನಮ್ಮ ಭಾರತ ದೇಶ ಸೊ ಒಂದು ಅಂತಿಮವಾಗಿ ನಮ್ಮ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಇದೆಯಲ್ಲ, ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ, ಇದು ಅಂತಿಮವಾಗಿ ಒಂದು ರೂಪವನ್ನು ಪಡೆದುಕೊಳ್ಳುವುದಕ್ಕೆ ಅನೇಕ ಇತರ ಸಮಕಾಲೀನ ಸಂವಿಧಾನಗಳನ್ನು ಅದು ಎರವಲುವನ್ನು ಪಡೆದುಕೊಂಡಿದೆ, ಅದನ್ನು ರೆಫರೆನ್ಸ್ ಆಗಿ ತೆಗೆದುಕೊಂಡಿದೆ. ಸೊ ಹಂಗಾಗಿ ನಾವು ನಮ್ಮ ಸಂವಿಧಾನವನ್ನು ಒಂದು ಪ್ರಭುತ್ವವಾಗಿರುವಂಥ ಒಂದು ದೊಡ್ಡ ಸಂವಿಧಾನವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಹಂಗಾಗಿ ಆ ತತ್ವಗಳನ್ನು ನಾವೇನು ತೆಗೆದುಕೊಂಡಿದ್ದೀವಲ್ಲ, ಅದಕ್ಕಾಗಿ ನಾವು ಬೇರೆ ಒಂದು ರಾಷ್ಟ್ರಗಳಿಗೆ ನಾವು ಋಣಿಯಾಗಿರಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ, ಸೊ ಇಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನು ಅಂತ ಹೇಳಿದ್ರೆ, ಯಾವ ಕಾನ್ಸೆಪ್ಟ್ಗಳನ್ನು, ಯಾವ ಒಂದು ಪರಿಕಲ್ಪನೆಗಳನ್ನು ನಾವು ಎರವಲು ಪಡೆದುಕೊಂಡಿದ್ದೇವೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಬ್ರಿಟನ್ನಿನ ಸಂವಿಧಾನದಿಂದ ಯಾವೆಲ್ಲ ಒಂದು ಕಾನ್ಸೆಪ್ಟ್ಗಳನ್ನು, ಯಾವೆಲ್ಲ ಪರಿಕಲ್ಪನೆಗಳನ್ನು, ಯಾವೆಲ್ಲ ಮಾಹಿತಿಯನ್ನು ನಾವು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸರ್ಕಾರದ ಸಂಸದೀಯ ಸ್ವರೂಪ. ನೋಡಿ, ನಮ್ಮದು ಈ ಪಾರ್ಲಿಮೆಂಟ್ ಏನಿದೆಯಲ್ಲ, ಪಾರ್ಲಿಮೆಂಟ್ ಆ ಒಂದು ಸ್ವರೂಪವನ್ನು ಅಂದರೆ ಮೇಲ್ಮನೆ, ಕೆಳಮನೆ, ಲೋಕಸಭೆ, ರಾಜ್ಯಸಭೆ ಅಂತೇನಿದೆಯಲ್ಲ, ಈ ಒಂದು ಪರಿಕಲ್ಪನೆಯನ್ನು, ಈ ಒಂದು ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದರೆ ಬ್ರಿಟನ್ನಿಂದ ತೆಗೆದುಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ಬ್ರಿಟನ್ನಿಂದ ನಾವು ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಏಕಸ್ವಾಮ್ಯ ಪೌರತ್ವ ಅಂದರೆ ಸಿಂಗಲ್ ಸಿಟಿಜನ್ಶಿಪ್ ಅಂತೇಳಿ. ಈ ಒಂದು ಏಕಸ್ವಾಮ್ಯ ಪೌರತ್ವ ಅಂದರೆ ಒಂದು ದೇಶದಲ್ಲಿ ನಿಮಗೆ ಒಂದೇ ಪೌರತ್ವ ಇರುತ್ತೆ. ಓಕೆ, ಸೊ ನಿಮಗೆ ಎರಡೆರಡು ಪೌರತ್ವಗಳಿರೋದಿಲ್ಲ. ಮತ್ತು ಈ ದೇಶವನ್ನು ಬಿಟ್ಟು ಬೇರೆ ಒಂದು 2-3 ದೇಶಗಳಲ್ಲಿ ನಾನು ಪೌರತ್ವವನ್ನು ಹೊಂದುತ್ತೇನೆ ಮತ್ತು ಇಂಡಿಯಾದಲ್ಲೂ ಕೂಡ ಪೌರತ್ವ ಹೊಂದುತ್ತೇನೆ ಅಂತಂದರೆ ಇಟ್ಸ್ ನಾಟ್ ಪಾಸಿಬಲ್. ಯಾಕೆಂದರೆ ಓನ್ಲಿ ಯು ಕ್ಯಾನ್ ಹ್ಯಾವ್ ಅ ಸಿಟಿಜನ್ಶಿಪ್ ಇನ್ ಇಂಡಿಯಾ ಇಟ್ ಸೆಲ್ಫ್ ಓನ್ಲಿ. ಅಂದರೆ ಭಾರತ ದೇಶದಲ್ಲಿ ಮಾತ್ರ ನಿಮಗೆ ಒಂದು ಆ ಸಿಟಿಜನ್ಶಿಪ್ ಇರಬೇಕು, ಬೇರೆ ದೇಶದಲ್ಲಿ ಇಲ್ಲ. ಹಾಗಾಗಿ ಈ ಒಂದು ಏಕಸ್ವಾಮ್ಯ ಪೌರತ್ವ ಅಂತೇಳಿ ಕರಿತೇವೆ. ಇದನ್ನು ನಾವು ಬ್ರಿಟನ್ನಿಂದ ತೆಗೆದುಕೊಂಡಿದ್ದೇವೆ ಸ್ನೇಹಿತರೆ. ಇದನ್ನು ನಾವು ಎಲ್ಲಿಂದ ತೆಗೆದುಕೊಂಡಿದ್ದೇವೆ ಅಂದರೆ ಬ್ರಿಟನ್ನಿಂದ ತೆಗೆದುಕೊಂಡಿದೆ. ಮತ್ತು ನ್ಯಾಯಾಲಯದ ಪೌರತ್ವ. ಓಕೆ, ಸೊ ಇವಾಗ ನ್ಯಾಯಾಲಯದಿಂದಲೂ ಕೂಡ ಕಾನೂನಾತ್ಮಕವಾಗಿ ನಾವು ಪೌರತ್ವವನ್ನು ತೆಗೆದುಕೊಳ್ಬೋದು. ಬೇರೆ ದೇಶದ ಒಬ್ಬ ನಾಗರಿಕ ಇಲ್ಲಿ ಬಂದು ಕೆಲವೊಂದಿಷ್ಟು ವರ್ಷಗಳ ಕಾಲ ಅವನು ಇಲ್ಲಿ ವಾಸವಾಗಿದ್ದು ನಾನು ಇಂಡಿಯನ್ ಸಿಟಿಜನ್ಶಿಪ್ ಅಂತ ಹೇಳ್ಕೊಳ್ಳುವುದಕ್ಕೆ ನ್ಯಾಯಾಲಯದಲ್ಲಿ ಕೂಡ ಒಂದು ಪ್ರೊಸೀಜರ್ ಇದೆ. ಸೊ ಆ ಮುಖಾಂತರ ಕೂಡ ಪೌರತ್ವವನ್ನು ಪಡೆದುಕೊಳ್ಬೋದು. ಅದಕ್ಕೂ ಕೂಡ ಒಂದು
ದಾರಿ ಇದೆ ಅಂತ ಹೇಳಿ ಹೇಳ್ಬೋದು. ಈ ಒಂದು ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ತೆಗೆದುಕೊಂಡು ಬಂದಿದ್ದೀವಿ ಅಂದರೆ ಬ್ರಿಟನ್ನಿನ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ ನೋಡಿ ಸ್ನೇಹಿತರೆ, ಬ್ರಿಟನ್ನಿನ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಲೋಕಸಭಾಧ್ಯಕ್ಷರ ಮತ್ತು ಅವರ ಪಾತ್ರ. ಇವಾಗ ಸ್ಪೀಕರ್ ಇರ್ತಾರೆ ಲೋಕಸಭೆಯಲ್ಲಿ, ಆರ್ ಎಲ್ಸ್ ಪಾರ್ಲಿಮೆಂಟಲ್ಲಿ ಇರ್ತಾರೆ ಆ ಸ್ಪೀಕರ್. ಅದರ ಸಭಾಧ್ಯಕ್ಷರು ಏನನ್ನೆಲ್ಲ ಮಾಡಬೇಕು, ಅವರ ಪಾತ್ರ ಏನು, ವಾಟ್ ಈಸ್ ದ ರೋಲ್ ಆಫ್ ಹಿಮ್, ಅವರ ಒಂದು ರೋಲ್ ಏನು ಅನ್ನುವಂಥದ್ದನ್ನು ನಾವು ಎಲ್ಲಿಂದ ಇದನ್ನು ಆ ಕಾನ್ಸೆಪ್ಟನ್ನು ತೆಗೆದುಕೊಂಡಿದ್ದೀವಿ ಅಂದರೆ ಬ್ರಿಟನ್ನಿಂದ ತೆಗೆದುಕೊಂಡಿದ್ದೀವಿ ನೋಡಿ ಸ್ನೇಹಿತರೆ. ನೆಕ್ಸ್ಟು ಶಾಸನ ಸಭೆಯ ವಿಧಾನ. ಶಾಸನ ಸಭೆಯ ವಿಧಾನ, ಶಾಸನ ಸಭೆ ನಿಮ್ಗೆ ಗೊತ್ತಿರ್ಬೋದು. ಅನೇಕ ಒಂದು ರಾಜ್ಯಗಳಲ್ಲಿ 2 ದ್ವಿಸದನಗಳಿದ್ದಾವೆ, ವಿಧಾನ ಸಭಾ ಮತ್ತು ವಿಧಾನ ಪರಿಷತ್ ಅಂತೇಳಿ ಕರಿತೇವೆ ನಾವು, ಅಂದರೆ ರಾಜ್ಯದಲ್ಲಿ, ರಾಜ್ಯ ಮಟ್ಟದಲ್ಲಿ. ಸೊ ಈ ಒಂದು ಕಾನ್ಸೆಪ್ಟ್ಗಳನ್ನ ನಾವು ಬ್ರಿಟನ್ನಿಂದ ತೆಗೆದುಕೊಂಡಿದ್ದೇವೆ ನೋಡಿ ಸ್ನೇಹಿತರು, ಬ್ರಿಟನ್ನಿಂದ ತೆಗೆದುಕೊಂಡಿದ್ದೇವೆ. ಸೊ ನೆಕ್ಸ್ಟು ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನ. ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನ ನೋಡಿ, ಒಂದು ನ್ಯಾಯ ಅಥವಾ ಒಂದು ಜಸ್ಟಿಸನ್ನು ನಾವು ನಿರ್ಧರಿಸಬೇಕಾಗ್ತದೆ, ಇದು ನ್ಯಾಯ ಇದು ಅನ್ಯಾಯ ಅಂತೇಳಿ. ಆ ಒಂದು ನಿರ್ಧರಿಸುವಂಥ ಒಂದು ಕಾನೂನಿನ ಕಾರ್ಯವಿಧಾನ ಇದೆ. ಯಾವ ರೀತಿ ಅಂದರೆ, ಯಾವನೋ ಒಬ್ಬ ಕೊಲೆ ಮಾಡ್ದ, ಇಸ್ ಬಿಕಮ್ ಅಕ್ಯೂಸ್ಡ್ ಆಗದ, ಅವನ್ನ ಕೋರ್ಟ್ ಕಟಕಟೆಯಲ್ಲಿ ನಾವು ನಿಲ್ಲಿಸ್ತೇವೆ. ಕೋರ್ಟ್ ಕಟಕಟೆಯಲ್ಲಿ ಅವನು ಅಪರಾಧಿ ವಾದ ಮಾಡ್ತಾನೆ, ನಾನು ನಿರಪರಾಧಿ, ನಾನು ಯಾವುದೇ ಒಂದು ಅಪರಾಧವನ್ನು ಮಾಡಿಲ್ಲ ಅಂತೇಳಿ ಅವನು ವಾದ ಮಾಡ್ತಾನೆ. ಅದರ ಜೊತೆಗೆ ಅವರ ಲಾಯರು ಕೂಡ ವಾದ ಮಾಡ್ತಾರೆ, ಇಲ್ಲ ನನ್ನ ಕಕ್ಷಿದಾರ ಯಾವುದೇ ರೀತಿಯಾಗಿರುವಂಥ ಅಪರಾಧಗಳನ್ನು ಮಾಡಿಲ್ಲ ಅಂಥೇಳಿ ಅವರು ವಾದ ಮಾಡ್ತಾರೆ. ಈ ರೀತಿ ಒಂದು ಸಿಸ್ಟಮ್ ಏನಿದೆಯಲ್ಲ, ಈ ಒಂದು ನ್ಯಾಯಾಂಗದ ಕಾರ್ಯವಿಧಾನ, ಸೊ ಇದರ ಬಗ್ಗೆ ನಾವು ಎಲ್ಲಿಂದ ನಾವು ರೆಫರೆನ್ಸನ್ನು ತೆಗೆದುಕೊಂಡಿದ್ದೇವೆ, ಎಲ್ಲಿಂದ ಎರವಲುವನ್ನು ಪಡೆದಿದ್ದೇವೆ ಅಂತ ಹೇಳಿದೆ, ಬ್ರಿಟನ್ನಿಂದ ನಾವು ಎರವಲು ಪಡೆದಿದ್ದೇವೆ ನೋಡಿ ಸ್ನೇಹಿತರೆ, ಬ್ರಿಟನ್ನಿಂದ ಎರವಲು ಪಡೆದಿದ್ದೇವೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಅಮೇರಿಕ ಸಂಸ್ಥಾನದ ಸಂವಿಧಾನ. ಅಮೇರಿಕ ಸಂಸ್ಥಾನ ಸಂವಿಧಾನದಿಂದ ಯಾವೆಲ್ಲ ಒಂದು ಮಾಹಿತಿಯನ್ನು, ಯಾವೆಲ್ಲ ಕಾನ್ಸೆಪ್ಟನ್ನು ನಾವು ತೆಗೆದುಕೊಂಡಿದ್ದೀವಿ ಅಂಥೇಳಿ ಇವಾಗ ನಾವು ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ನೋಡಿ, ಫಂಡಮೆಂಟಲ್ ರೈಟ್ಸ್ ಅನ್ನು ಎಲ್ಲಿಂದ ತೆಗೆದುಕೊಂಡಿದ್ದೀವಿ ಅಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತೇಳಿ ಏನು ಕರಿತೀವಲ್ಲ, ಅಲ್ಲಿಂದ ಕೆಲವೊಂದು ಮಾಹಿತಿಯನ್ನು, ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವು ತೆಗೆದುಕೊಂಡಿದ್ದೇವೆ, ರೆಫರೆನ್ಸ್ ಆಗಿ ತೆಗೆದುಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳು, ನಮಗೆ ಮೂಲಭೂತ ಹಕ್ಕುಗಳು ಎಷ್ಟಿದ್ದಾವೆ? ವಿ ಹ್ಯಾವಿಂಗ್ 6 ಫಂಡಮೆಂಟಲ್ ರೈಟ್ಸ್. ಆ ಒಂದು 6 ಮೂಲಭೂತ ಹಕ್ಕುಗಳನ್ನು ನಾವು ಅಮೇರಿಕ ಸಂಯುಕ್ತ ಸಂಸ್ಥಾನದಿಂದ ತೆಗೆದುಕೊಂಡಿದ್ದೇವೆ ಅಲ್ವಾ. ಈ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಕೂಲಂಕುಷವಾಗಿ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ, ರಾಜ್ಯಗಳ ಒಕ್ಕೂಟದ ಸರ್ಕಾರದ ಮಾದರಿ. ಅಂದರೆ ಒಂದು ರಾಜ್ಯ ಅಥವಾ ಒಂದು ರಾಷ್ಟ್ರ ಆಗಬೇಕು ಅಂದರೆ ಅಲ್ಲಿ ರಾಜ್ಯಗಳು ಇರಬೇಕು, ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳಿರಬೇಕು, ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಅಂತ ಏನು ಕರಿತೀವಲ್ಲ, ಆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳ ಒಕ್ಕೂಟದಿಂದ ಒಂದು ಸರ್ಕಾರದ ಮಾದರಿ ಆಗ್ತದೆ. ಈ ಒಂದು ಸರ್ಕಾರದ ಮಾದರಿಯನ್ನು, ಈ ಒಂದು ಮಾಹಿತಿಯನ್ನು, ಆರ್ಎಲ್ಸ್ ಈ ಒಂದು ಕಾನ್ಸೆಪ್ಟನ್ನು ಎಲ್ಲಿಂದ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರೆ ಅಮೇರಿಕದಿಂದ ನಾವು ತೆಗೆದುಕೊಂಡಿದ್ದೇವೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ನ್ಯಾಯಾಲಯದ ಸ್ವತಂತ್ರತೆ ಮತ್ತು ಶಾಸಕಾಂಗ ನಿರ್ಧಾರಗಳನ್ನು ಪರಿಶೀಲಿಸುವ ಅಧಿಕಾರ. ನೋಡಿ, ಇವಾಗ ಶಾಸಕಾಂಗ ಇರುತ್ತೆ. ಶಾಸಕಾಂಗ ಅಂದರೆ ಗೊತ್ತು ನಿಮಗೆ ಏನು ಅಂದರೆ, ಶಾಸನಗಳನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಾಧಿಕಾರ ಅಥವಾ ಒಂದು ಅಂಗ, ಅದನ್ನು ಶಾಸಕಾಂಗ ಅಂತೇಳಿ ನಾವು ಏನು ಕರಿತೀವಲ್ಲ, ಆ ಶಾಸಕಾಂಗ ನಿರ್ಧಾರಗಳನ್ನು ಪರಿಶೀಲಿಸುವ ಅಧಿಕಾರ ಯಾರಿಗಿರುತ್ತದೆ ಅಂದರೆ ಒಂದು ನ್ಯಾಯಾಲಯಗಿರುತ್ತದೆ, ಒಂದು ಕೋರ್ಟ್ಗಿರುತ್ತದೆ. ಅಂದರೆ ಇದು ಸ್ವತಂತ್ರತೆಯಿಂದ ಕೂಡಿರುತ್ತದೆ.
ಇವತ್ತು ಕೇಂದ್ರ ಸರ್ಕಾರದಲ್ಲಿ ಒಂದು ಗೌರ್ಮೆಂಟ್ ಇದೆ, ಒಂದು ಪಕ್ಷ ಇದೆ, ಅದು ಈ ಒಂದು ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಿದರೆ ಸೊ ಅದು ಬಗ್ಗೋದಿಲ್ಲ. ಯಾವುದು ಅಂತಂದರೆ ನ್ಯಾಯಾಲಯ. ಯಾಕಂದರೆ ನ್ಯಾಯಾಲಯ ಅನ್ನುವಂಥದ್ದು ಇದು ಸ್ವತಂತ್ರತೆಯಿಂದ ಕೂಡಿದೆ, ಇದು ಯಾರಿಗೂ ಕೂಡ ಇನ್ಫ್ಲೂಯೆನ್ಸ್ ಆಗೋಲ್ಲ ಅನ್ನುವಂಥದ್ದು. ಅಂದರೆ ಈ ಒಂದು ಕಾನ್ಸೆಪ್ಟನ್ನು ನಾವು ಅಮೇರಿಕದಿಂದ ತೆಗೆದುಕೊಂಡು ಬಂದಿದ್ದೇವೆ ನೋಡಿ ಸ್ನೇಹಿತರೆ. ಈ ಒಂದು ಕಾನ್ಸೆಪ್ಟನ್ನು ನಾವು ಅಮೇರಿಕದಿಂದ ತೆಗೆದುಕೊಂಡು ಬಂದಿದ್ದೇವೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ರಾಷ್ಟ್ರಪತಿಗೆ ಮಹಾಸೇನಾಧಿಪತಿ ಪಟ್ಟ ಮತ್ತು ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನ. ಇವತ್ತು ನಮ್ಮ ಆರ್ಮಿ ಫೋರ್ಸ್ ಇದೆ ಸ್ನೇಹಿತರೆ, ಆರ್ಮಿ ಫೋರ್ಸ್ ಇದೆ. ಸೊ ಇದಕ್ಕೆ ಯಾರಪ್ಪ ಹೆಡ್ ಯಾರು ಅಂತ ಹೇಳಿದರೆ, ಸೇನಾ ಒಂದು ಫೋರ್ಸ್ ಇರುತ್ತಲ್ಲ, ಆ ಸೇನಾ ಒಂದು ಪಟ್ಟಕ್ಕೆ ರಾಷ್ಟ್ರಪತಿಯವರೇ ಇದಕ್ಕೆ ಮಹಾದಂಡ ಅಧಿಕಾರಿಗಳು ಅಂತ ಹೇಳ್ಬೋದು. ಅದರ ಜೊತೆಗೆ ಇವರೇ ಅದಕ್ಕೆ ಹೆಡ್ ಆಗಿರ್ತಾರೆ. ಯಾರು ಅಂದರೆ ರಾಷ್ಟ್ರಪತಿಗಳು. ಅಮೇರಿಕದಿಂದ ತೆಗೆದುಕೊಳ್ಳಲಾಗಿದೆ. ನೆಕ್ಸ್ಟು ಐರ್ಲ್ಯಾಂಡ್ ದೇಶದ ಸಂವಿಧಾನದಿಂದ ಏನನ್ನು ನಾವು ತೆಗೆದುಕೊಂಡಿದ್ದೇವೆ, ಏನನ್ನು ಎರವಲು ಪಡೆದುಕೊಂಡಿದ್ದೇವೆ. ಕಾರ್ಯನೀತಿಯ ಸಂವಿಧಾನಿಕ ತಾಕೀತು ಅಂದರೆ ಈ ಒಂದು ಸರ್ಕಾರ ಇರುತ್ತೆ, ಸರ್ಕಾರದಲ್ಲಿ ಅದರ ಒಂದು ಕಾರ್ಯನೀತಿ ಇರುತ್ತೆ. ಸರ್ಕಾರ ಅನೇಕ ಒಂದು ಫೆಸಿಲಿಟಿಗಳನ್ನು, ಸೌಲಭ್ಯಗಳನ್ನು ಏನು ಮಾಡಬೇಕು ಅಂತಂದರೆ ಈ ಪಬ್ಲಿಕ್ಕಿಗೆ ಕೊಡಬೇಕಾಗ್ತದೆ, ಸಾರ್ವಜನಿಕರಿಗೆ ಕೊಡಬೇಕಾಗ್ತದೆ. ಸರ್ಕಾರ ಆಗಿರ್ಬೋದು ಅಥವಾ ಸರ್ಕಾರಿ ಕೆಲವೊಂದು ಆಫೀಸ್ಗಳಿರ್ಬೋದು, ಅವಕ್ಕೆ ಒಂದು ಕಾರ್ಯನೀತಿ ಇದೆ. ಅದಕ್ಕೆ ಒಂದೊಂದು ಸರಿ ಸಂವಿಧಾನದ ಅಡಿಯಲ್ಲಿ ಬರುವಂಥ ಈ ಒಂದು ನ್ಯಾಯಾಲಯಗಳು ತಾಕೀತನ್ನು ನೀಡ್ತವೆ. ಅಂದರೆ ಅವರು ಸರಿಯಾಗಿ ಕೆಲಸವನ್ನು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಕಿವಿ ಹಿಂಡಲಕ್ಕೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಬರುತ್ತೆ, ಅದರ ತಾಕೀತು ಮಾಡುತ್ತೆ, ಅಂದರೆ ವಾರ್ನಿಂಗನ್ನು ಕೊಡುತ್ತೆ. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ಅಂದರೆ ಐರ್ಲ್ಯಾಂಡ್ ದೇಶದಿಂದ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ಸಮಾನತೆ, ಭ್ರಾತೃತ್ವ ಆದರ್ಶಗಳು ಗೊತ್ತು ನಿಮಗೆ. ವಿ ಆರ್ ಆಲ್ ಈಕ್ವಲ್, ನಾವೆಲ್ಲರೂ ಕೂಡ ಸಮಾನರು. ವಿ ಆರ್ ಲೈಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂದರೆ ಭ್ರಾತೃತ್ವ ಅಲ್ವಾ. ಈ ರೀತಿ ಕೆಲವೊಂದು ಆದರ್ಶಗಳಿದ್ದಾವೆ. ಸೊ ಯಾರು ಮೇಲೆಲ್ಲ ಕೀಳಲ್ಲ, ಎಲ್ಲರೂ ಸರಿ ಸಮಾನರು, ಅಸ್ಪೃಶ್ಯತೆ ಇರಬಾರದು, ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವ ಇರಬಾರದು. ಇಂಥ ಒಂದು ಆದರ್ಶಗಳನ್ನು ನಾವು ಎಲ್ಲಿಂದ ತೆಗೆದುಕೊಂಡಿದ್ದೇವೆ ಅಂತಂದರೆ ಐರ್ಲ್ಯಾಂಡಿಂದ ತೆಗೆದುಕೊಂಡಿದ್ದೇವೆ ನೋಡಿ ಸ್ನೇಹಿತರೆ, ಐರ್ಲ್ಯಾಂಡಿಂದ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ಕೆನಡಾ ದೇಶದ ಸಂವಿಧಾನದಿಂದ ಯಾವೆಲ್ಲ ಮಾಹಿತಿಯನ್ನು ನಾವು ಎರವಲು ಪಡೆದುಕೊಂಡಿದ್ದೇವೆ ಅಂಥೇಳಿ ನೋಡ್ತಾ ಹೋಗೋಣ. ಯಾವೆಲ್ಲ ಮಾಹಿತಿಯನ್ನು ನಾವು ಎರವಲು ಪಡೆದುಕೊಂಡಿದ್ದೇವೆ. ಕೆನಡಾ ದೇಶದಿಂದ ನಾವು ರಾಜ್ಯಗಳ ಒಕ್ಕೂಟದೊಂದಿಗೆ ಪ್ರಬಲ ಕೇಂದ್ರ ಸರ್ಕಾರದ ಮಾದರಿ. ಈ ರಾಜ್ಯಗಳ ಒಕ್ಕೂಟ ಅಂದರೆ ನಿಮಗೆ ಇಲ್ಲಿ ಏನು ಬರುತ್ತೆ ಅಂದರೆ, ರಾಜ್ಯಗಳ ಒಕ್ಕೂಟದಲ್ಲಿ ನಿಮಗೆ ಎರಡು ಬರುತ್ತೆ ನೋಡಿ ಸ್ನೇಹಿತರೆ. ಒಂದು ರಾಜ್ಯ, ಇನ್ನೊಂದು ಯಾವುದು ಅಂತ ಹೇಳಿದರೆ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶಗಳು. ಇವುಗಳ ಸಮ್ಮಿಲನದಿಂದ ಆಗಿರುವಂಥದ್ದೇ ಈ ಒಂದು ರಾಜ್ಯಗಳ ಒಕ್ಕೂಟ. ಈ ಒಂದು ರಾಜ್ಯಗಳ ಒಕ್ಕೂಟವನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಯಾವುದು ಅಂತ ಹೇಳಿದರೆ ಅದು ಕೇಂದ್ರ ಸರ್ಕಾರ ಆಗಿರುತ್ತೆ. ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್. ಆ ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ ಒಂದು ಮಾಡೆಲ್ ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ರಾಜ್ಯ ಸರ್ಕಾರಗಳು ಬರಬೇಕು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಬರಬೇಕು. ಇವ್ರು ಹೇಳ್ದಂಗೆ ಇವ್ರು ಕೇಳಬೇಕು. ಸೊ ಈ ರೀತಿ ಒಂದು ಏನು ಇದೆಯಲ್ಲ, ಆ ಒಂದು ಮಾದರಿ, ಈ ಒಂದು ಮಾಡೆಲ್ ಏನಿದೆಯಲ್ಲ, ಇದನ್ನು ನಾವು ಕೆನಡಾ ದೇಶದಿಂದ ತೆಗೆದುಕೊಳ್ಳಲಾಗಿದೆ. ಮತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮೇಲುಳಿದ ಶಕ್ತಿಗಳು ನೋಡಿ. ಕೇಂದ್ರ ಸರ್ಕಾರಕ್ಕೆ ಏನಿದೆಯಲ್ಲ, ರಾಜ್ಯ ಸರ್ಕಾರದ ಮೇಲೆ ಕೆಲವೊಂದು ಶಕ್ತಿಗಳಿದ್ದಾವೆ. ನೀವು ಗಮನಿಸಿರ್ಬೋದು, ಕೆಲವೊಂದು ಸಾರಿ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕೆಲವೊಂದು ಪವರ್ಸ್ ಇರುತ್ತೆ. ಜೊತೆಗೆ
ಕೇಂದ್ರ ಸರ್ಕಾರದ ಮೇಲೂ ಕೂಡ ರಾಜ್ಯ ಸರ್ಕಾರದ ಕೆಲವೊಂದು ಶಕ್ತಿಗಳು ಕೂಡ ಇದ್ದಾವೆ, ಶಕ್ತಿಗಳು ಪವರ್ಸ್ ಇದ್ದಾವೆ. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ಎಲ್ಲಿಂದ ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೇಳಿದರೆ, ನಾವು ಕೆನಡಾ ದೇಶದಿಂದ ತೆಗೆದುಕೊಂಡು ಬಂದಿದ್ದೀವಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನಾವು ನೋಡೋದಾದರೆ, ನೆಕ್ಸ್ಟು ಆಸ್ಟ್ರೇಲಿಯಾ ದೇಶದಿಂದ ಯಾವೊಂದು ಕಾನ್ಸೆಪ್ಟ್ಗಳನ್ನು ಅಥವಾ ಇನ್ಫಾರ್ಮೇಷನ್ನ ಅಥವಾ ರೆಫರೆನ್ಸನ್ನು ತೆಗೆದುಕೊಂಡಿದ್ದೇವಪ್ಪ ಅಂತ ಹೇಳಿದರೆ, ಪ್ರಸ್ತುತ ವಿಷಯಗಳ ಪಟ್ಟಿ. ಈ ಪ್ರಸ್ತುತ ವಿಷಯಗಳ ಪಟ್ಟಿ ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಅಂದರೆ ಅಟ್ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಆನ್ ಬೇಸಸ್ ಮೇಲೆ ಏನಾದರೂ ತಿದ್ದುಪಡಿಗಳನ್ನು ಮಾಡೋದಾಗಿರ್ಬೋದು. ಇವುಗಳ ಬಗ್ಗೆ ಮಾಹಿತಿಯನ್ನು ಎಲ್ಲಿಂದ ತೆಗೆದುಕೊಂಡಿದ್ದೇವೆ ಅಂದರೆ, ಆಸ್ಟ್ರೇಲಿಯಾ ದೇಶದಿಂದ ನಾವು ತೆಗೆದುಕೊಂಡಿದ್ದೇವೆ ನೋಡಿ. ಆಸ್ಟ್ರೇಲಿಯಾ ದೇಶದಿಂದ ನಾವು ತೆಗೆದುಕೊಂಡಿದ್ದೇವೆ. ಅದೇ ರೀತಿಗೆ ಆಸ್ಟ್ರೇಲಿಯಾ ದೇಶದಿಂದ ಇನ್ನೊಂದನ್ನು ತೆಗೆದುಕೊಂಡಿದ್ದೇವೆ. ಅದೇನು ಅಂತ ಹೇಳಿದರೆ, ರಾಜ್ಯಗಳ ಮಧ್ಯೆ ಅನಿರ್ಬಂಧಿತ ವ್ಯಾಪಾರ ವಹಿವಾಟಿಗೆ ಸ್ವತಂತ್ರ. ಇಲ್ಲಿ ಏನು ಹೇಳ್ತಿದ್ರು ಅಂತಂದರೆ, ಈ ರಾಜ್ಯಗಳ ಮಧ್ಯೆ ವ್ಯಾಪಾರ ವ್ಯವಹಾರಗಳೇ ನಡೀತಾ ಇರಬೇಕು. ಅಂದರೆ ನೋಡಿ, ವಿತಿನ್ ನಮ್ಮ ಒಂದು ದೇಶದಲ್ಲಿ ನಾವು ನೋಡೋದಾದರೆ ರಾಜ್ಯಗಳ ಮಧ್ಯೆ ಒಂದು ವ್ಯವಹಾರ ನಡಿಬೇಕು. ಯಾವ ವ್ಯವಹಾರ ಅಂದರೆ ಬಿಸ್ನೆಸ್, ಏನು ಹೇಳ್ತೀವಲ್ಲ, ಬಿಸ್ನೆಸ್ ನಡಿಬೇಕು. ಅವಾಗ ಏನಿತ್ತು ಅಂದರೆ, ಈ ಬಿಸ್ನೆಸ್ಗಳು ನಡಿಬೇಕಾದಾಗ ಕೆಲವೊಂದು ನಿರ್ಬಂಧತೆ ಇತ್ತು. ನಿರ್ಬಂಧ ಅಂದರೆ ಬ್ಯಾರಿಯರ್ಸ್ ಇತ್ತು. ಬ್ಯಾರಿಯರ್ಸ್ ಅಂತೇಳಿ ಕರಿತೇವೆ. ಆ ಒಂದು ಬ್ಯಾರಿಯರ್ಸ್ ಇರಬಾರ್ದು, ನಿರ್ಬಂಧ ಇರಬಾರ್ದು. ಸೊ ಆ ವಹಿವಾಟುಗಳು ಸ್ವತಂತ್ರವಾಗಿ ನಡೀತಾ ಇರಬೇಕು. ಇಲ್ಲಿಂದ ಅಲ್ಲಿಗೆ ಹೋಗ್ತಿರ್ಬೇಕು, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಈ ರೀತಿ ಒಂದು ಬಿಸ್ನೆಸ್ ವ್ಯವಹಾರ ನಡಿಬೇಕು. ಅಂದರೆ ಇಲ್ಲಿ ಸ್ವತಂತ್ರತೆ ಇರಬೇಕು ಅಂಥೇಳಿ ಆಸ್ಟ್ರೇಲಿಯಾ ದೇಶದಿಂದ ನಾವು ಈ ಒಂದು ಕಾನ್ಸೆಪ್ಟನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ ಅಲ್ವಾ ಸ್ನೇಹಿತರೆ. ಸೊ ಇವಾಗ ರಾಜ್ಯಗಳ ಮಧ್ಯೆ ನಿಮಗೆ ನಿರ್ಬಂಧ ಇತ್ತಪ್ಪ, ಅಲ್ಲಿಂದ ಎಲ್ಲಿವರೆಗೂ ನೀವು ಯಾವುದೇ ಗೂಡ್ಸನ್ನು ಕಳಿಸುವಂತಿಲ್ಲ, ವ್ಯವಹಾರ ಮಾಡಂಗಿಲ್ಲ ಅಂತ ಹೇಳಿದರೆ, ಅದು ಇಟ್ ಲುಕ್ಸ್ ಲೈಕ್ ನೈಸ್? ಓಕೆ, ಇದು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ, ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಂಗಾಗಿ ನಾವು ಆ ಒಂದು ನಿರ್ಬಂಧ ಇರಬಾರ್ದು ಅನ್ನುವಂಥದ್ದು, ಇದನ್ನು ನಾವು ಆಸ್ಟ್ರೇಲಿಯಾದಿಂದ ತೆಗೆದುಕೊಂಡಿವಿ. ನೆಕ್ಸ್ಟು ಸೋವಿಯತ್ ಒಕ್ಕೂಟದ ಸಂವಿಧಾನದಿಂದ ಏನನ್ನ ನಾವು ತೆಗೆದುಕೊಂಡಿವೆ, ಸೋವಿಯತ್ ಒಕ್ಕೂಟದಿಂದ ಏನನ್ನ ತೆಗೆದುಕೊಂಡಿವೆ ಅಂತ ಹೇಳಿದರೆ, ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ನಾವು ತೆಗೆದುಕೊಂಡಿದ್ದೆವು. ಫಂಡಮೆಂಟಲ್ ಡ್ಯೂಟೀಸ್ ಇದ್ದಾವೆ, ಗೊತ್ತಲ್ವಾ? ರಾಷ್ಟ್ರಗೀತೆಗೆ ಗೌರವ ಕೊಡಬೇಕು, ಮತ್ತು ನಮ್ಮ ಫ್ರೀಡಮ್ ಸ್ಟ್ರಗಲ್ನ, ಅಂದರೆ ನಮ್ಮ ಒಂದು ಫ್ರೀಡಮ್ ಸ್ಟ್ರಗಲಲ್ಲಿ ಹೋರಾಡಿರುವಂತಹ ಕೆಲವೊಬ್ಬ ದೇಶ ಪ್ರೇಮಿಗಳ ಬಗ್ಗೆ ನಾವು ನೆನೆಸ್ಕೊಳ್ಬೇಕು, ಎನ್ವೈರ್ಮೆಂಟನ್ನು ಪ್ರೊಟೆಕ್ಷನ್ ಮಾಡಬೇಕು. ಈ ರೀತಿ ಕೆಲವೊಂದು ಇದ್ದಾವೆ ಮೂಲಭೂತ ಕರ್ತವ್ಯಗಳು. ಅದನ್ನು ನಾವು ಮುಂದಿನ ತರಗತಿಗಳಲ್ಲಿ ಕುಲಂಕುಷವಾಗಿ ಅಧ್ಯಯನ ಮಾಡೋಣ. ಸೊ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ನಾವು ಎಲ್ಲಿಂದ ತೆಗೆದುಕೊಂಡು ಬಂದ್ವಿ ಅಂತ ಹೇಳಿದ್ರೆ, ಸೋವಿಯತ್ ದೇಶದಿಂದ ತೆಗೆದುಕೊಂಡು ಬಂದಿದ್ದೇವೆ. ಸ್ನೇಹಿತರೆ. ನೆಕ್ಸ್ಟು ಸಾಮಾಜಿಕ ದೇಹ ಏನಪ್ಪ ಅಂದರೆ, ನೋಡಿ, ಒಂದು ದೇಶದಲ್ಲಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಿರಿವಂತರಿರಬೇಕು, ಎಲ್ಲರೂ ಸಮಾನವಾಗಿ ಜೀವನವನ್ನು ಮಾಡ್ತಾ ಇರಬೇಕು. ದೇ ಶುಡ್ ನಾಟ್ ಫೇಸ್ ಡಿಫಿಕಲ್ಟೀಸ್ ಇನ್ ದ ಲೀಡಿಂಗ್ ದೇರ್ ಲೈಫ್. ತಮ್ಮ ಜೀವನವನ್ನು ನಡೆಸ್ಕೊಳ್ಬೇಕಾದ್ರೆ ಅವರಿಗೆ ಡಿಫಿಕಲ್ಟೀಸ್ ಆಗಬಾರ್ದು, ಅವರು ಬಡತನದಿಂದ ಮುಕ್ತರಾಗಿರಬೇಕು. ಈ ರೀತಿ ಕೆಲವೊಂದು ಸಾಮಾಜಿಕ ದೇಹಗಳಿದೆ, ದೇಹ ಅಂತ ಹೇಳಿ ಕರಿತೇವೆ. ಇವುಗಳ ಬಗ್ಗೆ ಈ ಒಂದು ಸಾಮಾಜಿಕ ದೇಹಗಳನ್ನು ನಾವು ಸೋವಿಯತ್ ಒಕ್ಕೂಟದ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ ಅಂತ ಹೇಳ್ಬೋದು. ನೆಕ್ಸ್ಟು ಸರ್ಕಾರಿ ಕಾರ್ಯನೀತಿಗಳ ತಾಕೀತು. ಅಂದರೆ ಸರ್ಕಾರ ಒಂದು ಕಚೇರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಕೆಲವೊಂದು ಕಾರ್ಯಗಳನ್ನು ಮಾಡ್ತಿರ್ತವೆ. ಕಾರ್ಯಗಳಲ್ಲಿ ಏರಿಳಿತಗಳಾಯಿತು, ಅಡೆತಡೆಗಳಿತ್ತು. ಅದರ ಜೊತೆಗೆ
ಅದರ ಜೊತೆಗೆ ಸರ್ಕಾರಿ ನೌಕರರು ಅಥವಾ ಸರ್ಕಾರದ ಕಚೇರಿಗಳು ಸಂಸ್ಥೆಗಳು ಏನಾದರೂ ಫ್ರಾಡ್ ಮಾಡಿತು, ಅನ್ಯಾಯ ಮಾಡಿತು ಅಂತಂದರೆ ಅದಕ್ಕೆ ಸುಪ್ರೀಂ ಕೋರ್ಟ್ ತಾಕೀತು ನೀಡುತ್ತೆ. ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ತಾಕೀತು ನೀಡ್ಬೋದು ಅಂಥೇಳಿ ಈ ಒಂದು ಕಾನ್ಸೆಪ್ಟನ್ನು ನಾವು ಸೋಯಿತ್ ಒಕ್ಕೂಟದಿಂದ ನಾವು ಪಡೆದುಕೊಂಡಿದ್ದೇವೆ. ನೋಡಿ ಸ್ನೇಹಿತರೆ, ಸೋಯಿತ್ ಒಕ್ಕೂಟದಿಂದ ನಾವು ಪಡೆದುಕೊಂಡಿದ್ದೇವೆ. ನೆಕ್ಸ್ಟು ನಾವು ನೋಡೋದಾದರೆ ಜಪಾನ್ ದೇಶದಿಂದ ಏನನ್ನು ನಾವು ಎರವಲು ಪಡೆದುಕೊಂಡಿದ್ದೇವೆ ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧಿಕರಣ ಸಲಹೆ, ಕಾನೂನಿನಿಂದ ರಚಿಸಿದ ವಿಧಾನ. ನೋಡಿ, ಸುಪ್ರೀಂ ಕೋರ್ಟಿನ ನ್ಯಾಯಾಧಿಕರಣಗಳು ಅಂತ ಇದ್ದಾವೆ, ಟ್ರಿಬ್ಯುನಲ್ಸ್ ಅಂತೇಳಿ ಏನು ಕರಿತೀವಲ್ಲ, ಟ್ರಿಬ್ಯುನಲ್ಸ್. ಸೊ ಆ ಒಂದು ಟ್ರಿಬ್ಯುನಲ್ಸ್ ನ್ಯಾಯಾಧಿಕರಣಗಳು ಇವು ಸುಪ್ರೀಂ ಕೋರ್ಟ್ಗೂ ಅಥವಾ ಹೈಕೋರ್ಟ್ಗೂ ಕೂಡ ಅವು ಸಲಹೆಯನ್ನು ನೀಡುವಂಥ ಒಂದು ಕೆಪಬಿಲಿಟಿ ಇರುತ್ತೆ ನ್ಯಾಯಾಧಿಕರಣಗಳು. ಮತ್ತು ಕಾನೂನಿನಿಂದ ರಚಿಸಿದಂಥ ವಿಧಾನಗಳಿಗೆ ಅವು ಸಲಹೆಯನ್ನು ನೀಡಬಹುದಾಗಿದೆ. ಸೊ ಈ ಒಂದು ಕಾನ್ಸೆಪ್ಟನ್ನು ಎಲ್ಲಿಂದ ತೆಗೆದುಕೊಂಡಿವಿ ಅಂತ ಹೇಳಿದರೆ ನಾವು ಜಪಾನ್ನಿಂದ ತೆಗೆದುಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ನಮ್ಮ ದೇಶಕ್ಕೆ ನಾವು ಜಪಾನ್ನಿಂದ ತೆಗೆದುಕೊಂಡಿದ್ದೇವೆ. ನೆಕ್ಸ್ಟು ಜರ್ಮನಿ ದೇಶದಿಂದ ಏನನ್ನ ಎರವಲು ಪಡೆದಿದ್ದೇವೆ ಅಂತ ಕೇಳೋದಾದರೆ ತುರ್ತು ಪರಿಸ್ಥಿತಿಯ ಏರ್ಪಾಡು. ಸೊ ಎಮರ್ಜೆನ್ಸಿಯನ್ನು ನಾವೇನು ಡಿಕ್ಲೇರ್ ಮಾಡ್ತೀವಿ ಅಲ್ವಾ, ಆ ಎಮರ್ಜೆನ್ಸಿ ಅಂದರೆ ಕೆಲವೊಂದು ಆಪತ್ಕಾಲದಲ್ಲಿ ದೇಶದಲ್ಲಿ ಅಥವಾ ರಾಜ್ಯಗಳಲ್ಲಿ ನಾವು ತುರ್ತು ಪರಿಸ್ಥಿತಿಯನ್ನು ನಾವು ಘೋಷಣೆಯನ್ನು ಮಾಡ್ತೇವೆ. ಸೊ ಈ ಒಂದು ಕಾನ್ಸೆಪ್ಟ್ಗಳನ್ನು ನಾವು ಎಲ್ಲಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂತ ಹೇಳಿದರೆ ಜರ್ಮನಿ ದೇಶದಿಂದ ಎರವಲನ್ನು ಪಡೆದುಕೊಂಡಿದ್ದೇವೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ತರಗತಿಯಲ್ಲಿ ನಾವು ಸಂವಿಧಾನದ ಮೂಲಗಳು ಅಂದರೆ ಈಸಿಯಾಗಿ ನಾವು ಒಂದು ಕಲಂ ರೀತಿಯಲ್ಲಿ ಒಂದು ಟೇಬಲನ್ನು ಮಾಡಿ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಸೊ ಅದನ್ನು ನಾವು ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಅದರ ಜೊತೆಗೆ ಮೂಲಭೂತ ಹಕ್ಕುಗಳಂದ್ರೆ ಏನು, ಅದರ ಕರ್ತವ್ಯಗಳೇನು, ಯಾವ ವಿಧಿ ಹೇಳುತ್ತೆ, ಸೊ ಎಲ್ಲೆಲ್ಲಿ ಪ್ರಶ್ನೆಗಳು ಉದ್ಭವ ಆಗಿದ್ದಾವೆ, ಅದರ ಜೊತೆಗೆ ಅದರಲ್ಲಿ ಬರುವಂಥ ಕೆಲವೊಂದು ಹಕ್ಕುಗಳು ಏನು, ಆ ಹಕ್ಕುಗಳು ಏನನ್ನು ಹೇಳ್ತವೆ ಅನ್ನುವಂಥದ್ದನ್ನು ನಾವು ಮುಂದಿನ ತರಗತಿಗಳಲ್ಲಿ ಒಂದು ವಿಶೇಷವಾದ ಮತ್ತು ಸರಳ ರೀತಿಯಲ್ಲಿ ಅರ್ಥ ಆಗಿರುವಂಥ ಒಂದು ಕಂಟೆಂಟನ್ನು ತೆಗೆದುಕೊಂಡು ತರಗತಿಗಳನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ ಮುಂದಿನ ತರಗತಿಗಳಲ್ಲಿ. ಸೊ ಇಲ್ಲಿಯವರೆಗೂ ಕೂಡ ತರಗತಿಯನ್ನು ಕೇಳಿರುವಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಸೊ ನೆಕ್ಸ್ಟ್ ಒಂದು ತರಗತಿಯಲ್ಲಿ ನಾವು ಸಿಗೋಣ ಸ್ನೇಹಿತರೆ. ನೆಕ್ಸ್ಟ್ ಒಂದು ತರಗತಿಯಲ್ಲಿ ನಾವು ಸಿಗೋಣ.